ಪ್ರೇಸ್ ದ ಲಾರ್ಡ್. ಪ್ರಿಯ ದೇವ್ರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೀನಿ. ಈ ಸಮಯದಲ್ಲಿ ನಾವು ಒಂದು ವಚನ ಓದ್ಕೊಳ್ಳೋಣ. ಇಬ್ರಿಯ 13:17 ವಚನ ಓದ್ಕೊಳ್ಳೋಣ. ದೇವ್ರ ನಮ್ಮ ಸ್ತೋತ್ರ. ನಾವು ನಿಮ್ಮ ಸಭೆ ನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ. ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿದ್ದು ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವರು ವ್ಯಸನ ಪಡದೆ ಸಂತೋಷದಿಂದಿದನ್ನು ಮಾಡುವಂತೆ ನೋಡಿರಿ. ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದದಲ್ಲ. ದೇವ್ರ ನಮ್ಮ ಸ್ತೋತ್ರವಾಗಲಿ. ಸಭೆ ಯಾಜಕರನ್ನು, ಸಭೆ ನಾಯಕರನ್ನು ಮಾತನ್ನು ಕೇಳಬೇಕು. ಯಾಕಂದರೆ ಸಭೆ ನಾಯಕರು ನಿಮಗೋಸ್ಕರ, ಅಲ್ಲಿ ಆತ್ಮಗಳಿಗೋಸ್ಕರ, ತಮ್ಮ ವಿಶ್ವಾಸಿಗಳಿಗೋಸ್ಕರ, ಅವರು ಸೇವಕರು ಎಷ್ಟೊಂದು ಶ್ರಮೆಪಟ್ಟು ಉಪವಾಸದಿಂದ ಪ್ರಾರ್ಥನೆಯಿಂದ ಅನೇಕ ಶ್ರಮೆಪಟ್ಟು ನಿಮ್ಮ ಆತ್ಮಗಳಿಗೋಸ್ಕರ ಅವರು ದಿನವೆಲ್ಲ ಪ್ರಾರ್ಥನೆ ಮಾಡೋರಾಗಿದ್ದಾರೆ. ದಿನವೆಲ್ಲ ನಿಮ್ಮನ್ನು ದೇವ್ರಿಗೆ ಒಪ್ಪಿಸಬೇಕಾಗ್ತದೆ. ಅವ್ರು ನಿಮ್ಮ ಆತ್ಮಗಳು ಕಾಯೋದು ಅವರು ಕರ್ತವ್ಯ. ಅವರು ಬೇಜಾರು ಮಾಡ್ಕೊಂಬದೆ, ಅವರು ವ್ಯಸನ ಪಡದೆ ನೀವು ಅವರಿಗೋಸ್ಕರ ಏನು ಮಾಡಬೇಕು? ತ್ಯಾಗ ಮಾಡಬೇಕು. ಅವರು ವ್ಯಸನದಿಂದಿರುವುದು ನಿಮಗೂ ಪ್ರಯೋಜನ ಇಲ್ಲ. ಅದಕ್ಕಾಗಿ ನಾವೇನು ಮಾಡಬೇಕು? ಅನೇಕ ಸಭಕರಿಗೋಸ್ಕರ, ನಮಗೋಸ್ಕರ ಅವರು ಎಷ್ಟು ತ್ಯಾಗ ಮಾಡ್ತಾರಂದರೆ ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಅವರು ಉಪವಾಸದಲ್ಲಿ, ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ನಮಗೋಸ್ಕರ, ಆತ್ಮಗಳಿಗೋಸ್ಕರ ಅನೇಕ ವ್ಯಸನ ಪಡೋರಾಗಿದ್ದಾರೆ. ಅದಕ್ಕೋಸ್ಕರ ಅವರಿಗೋಸ್ಕರ ಇಡೀ ಲೋಕದಾಗೆ ಎಷ್ಟೋ ಜನ ಪಾರ್ಶ್ವಗಳಿದ್ದಾರೆ. ಚಿಕ್ಕವರಿರಲಿ, ದೊಡ್ಡವರಿರಲಿ, ದೊಡ್ಡ ಸಭೆಯಲ್ಲಿ, ಚಿಕ್ಕ ಸಭೆ ಇರಲಿ, ದೊಡ್ಡ ಸೇವಕರಿರಲಿ, ಸಣ್ಣ ಸೇವಕರಿರಲಿ, ಎಲ್ಲರ ಮೇಲೆ ದೇವರು ದೊಡ್ಡವರಾಗಿದ್ದಾರೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ನಾವು ಅದಕ್ಕೋಸ್ಕರ ನಾವು ಎಲ್ಲರಿಗೆ ಅವರು ಯಜಮಾನರು, ಅವರೇ ಈ ಲೋಕದಲ್ಲಿ ದೊಡ್ಡವರು. ಅದಕ್ಕೋಸ್ಕರ ಎಲ್ಲರಿಗೆ ಒಳ್ಳೆಯದಕ್ಕೆ ಮಾಡಲಿ. ದೇವ್ರು ನಮ್ಮ ಸ್ತೋತ್ರ. ಸೇವಕರಿಗೆ ಕೂಡ ಎಲ್ಲರಿಗೆ ಈ ದಿನಗಳಲ್ಲಿ ದೇವರು ಆಶೀರ್ವಾದ ಮಾಡಲಿ. ದೊಡ್ಡ ದೊಡ್ಡ ಸಭೆಗಳಾಗಲಿ, ಚಿಕ್ಕ ಸಭೆಗಳಾಗಲಿ, ಎಲ್ಲರಿಗೆ ಆಶೀರ್ವಾದ ಮಾಡಿ ಯೇಸು ನಾಮದಲ್ಲಿ. ಆ ಸಭೆಗಳಿಗೋಸ್ಕರ, ಸೇವಕರಿಗೋಸ್ಕರ, ಅನೇಕ ಆತ್ಮಗಳಿಗೋಸ್ಕರ ಈ ದಿನಗಳಲ್ಲಿ ನಾವು ಪ್ರಾರ್ಥನೆ ಮಾಡೋರಾಗಿರೋಣ. ದೇವ್ರು ನಮ್ಮ ಸ್ತೋತ್ರ. ಪರಿಶುದ್ಧನೇ, 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 ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಕರ್ತನೆ, ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದ್ದೀದೇವ, ನಿನಗೆ ಸ್ತೋತ್ರ. ಕರ್ತನೆಪ್ಪ, ಎಲ್ಲ ಸಭೆಯಲ್ಲಿರುವಂಥ ಎಲ್ಲ ಸೇವಕರಿಗೆ ಆಶೀರ್ವದಿಸು, ಬಲಪಡಿಸು. ಕರ್ತನೆಪ್ಪ, ನಮ್ಮ ಸಭೆ ಕೂಡ ಕರ್ತನೆ ನಿನ್ನ ಪಾದಕ್ಕೆ ಅರ್ಪಿಸ್ತೇವೆ ದೇವ, ನಿನಗೆ ಸ್ತೋತ್ರ. ಪ್ರತಿಯೊಂದು ಕಾರ್ಯದಲ್ಲಿ ಕರ್ತನೆಪ್ಪ ಸಭೆಕರಿಗೆ, ಸೇವಕರಿನ ಆಶೀರ್ವಾದ ಮಾಡುವಂಥ ಸರ್ವಶಕ್ತನಾಗಿದ್ದಿ ದೇವ, ನಿನಗೆ ಸ್ತೋತ್ರ. ಎಲ್ಲೆಲ್ಲಿ ಕರ್ತನೆಪ್ಪ ನಿನ್ನ ಸೇವೆ ನಡೀತದೋ ಅನೇಕ ವಿಶ್ವಾಸಿ ಕುಟುಂಬದವರಿಗೆ ಆಶೀರ್ವದಿಸು. ಎಲ್ಲ ಸಮಸ್ಯೆ ವೇದನೆಗಳಿಂದ ಬಿಡುಗಡೆ ಕೊಟ್ಟು ದಯಪಾಲಿಸು ದೇವ, ನಿನಗೆ ಸ್ತೋತ್ರ. ಕರ್ತನೆಪ್ಪ, ಸಭೆಯ ನಾಯಕರ ಮನಸ್ಸು ಕರ್ತನೆ ಯಾವುದೇ ಕಾರಣಕ್ಕೂ ನೋಯಿಸದೆ ಕರ್ತನೆಪ್ಪ ಎಲ್ಲರೂ ಏಕ ಮನಸ್ಸುಳ್ಳವರಾಗಿ ಕರ್ತನೆ ಪ್ರಾರ್ಥನೆಯಲ್ಲಿ ಕರ್ತನೆ ಹೆಚ್ಚಾಗಿ ಕಾಲ ಕಳೆಯುವಂತೆ ನಿನ್ನ ಮಕ್ಕಳಿಗೆ ಇನ್ನೂ ಹೆಚ್ಚಾಗಿ ಬಲ ತುಂಬಿಸು ದೇವ, ನಿನಗೆ ಸ್ತೋತ್ರ. ಕರ್ತನೆ, ಮೋಸೆ ಸಂಗಡ ಇದ್ದಂಥ ದೇವರೇ ನಿನಗೆ ಸ್ತೋತ್ರ. ಕರ್ತನೆಪ್ಪ, ಎಲ್ಲ ಸೇವಕರ ಸಂಗಡ ಕರ್ತನೆ ನೀನಿದ್ದು ಕರ್ತನೆ ಎಲ್ಲ ಕಾರ್ಯಗಳು ಮಾಡುವಂಥ ಸರ್ವಶಕ್ತನಾಗಿದ್ದಿ ದೇವ, ನಿನಗೆ ಸ್ತೋತ್ರ. ಕರ್ತನೆಪ್ಪ, ಸಭೆಯ ನಾಯಕರಿಗೆ ಕೂಡ ಆಶೀರ್ವದಿಸು, ಅವ್ರ ಕುಟುಂಬರಿಗೆ ಆಶೀರ್ವದಿಸು ಅಪ್ಪ. ಅವ್ರ ಕುಟುಂಬ ಇನ್ನೂ ಹೆಚ್ಚಾಗಿ ನಿನ್ನ ಆತ್ಮಿಕ ರೀತಿಯಲ್ಲಿ ಬೆಳೆಯುವಂತೆ ಸಹಾಯ ಮಾಡು ದೇವ, ನಿನಗೆ ಸ್ತೋತ್ರ. ಕರ್ತನೆಪ್ಪ, ನಿನ್ನ ಬೆಂಕಿ ಬೇಲಿ ಅವರ ಸುತ್ತಮುತ್ತ ಹಾಕು ದೇವ, ನಿನಗೆ ಸ್ತೋತ್ರ. ಎಲ್ಲ ಸಭೆಗಳು ಕರ್ತನೆಪ್ಪ, ಇಡೀ ಲೋಕದಲ್ಲೇ ಸಭೆ ಕರ್ತನೆ, ಸೇವಕರು ಪ್ರತಿಯೊಂದು ಕುಟುಂಬ ಆಶೀರ್ವಾದ ಮಾಡು ದೇವ, ನಿನಗೆ ಸ್ತೋತ್ರ. ಕರ್ತನೆ, ಅವರ ಸಭೆಗಳು ಕರ್ತನೆ ಸುತ್ತಮುತ್ತ ನಿನ್ನ ಬೆಂಕಿ ಬೇಲಿ ಹಾಕೋ ದೇವ, ನಿನಗೆ ಸ್ತೋತ್ರ. ಯಾವ ದುಷ್ಟನ ನಡೆಯದೆ ಕರ್ತನಿಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಎಲ್ಲ ನಿರ್ಮೂಲ ಮಾಡಿ ಪ್ರತಿಯೊಂದು ಸೇವಕರಿಗೆ, ಅವ್ರ ಕುಟುಂಬಕ್ಕೆ ಅಪ್ಪ ಅನೇಕ ವಿಶ್ವಾಸಿ ಕುಟುಂಬದರಿಗೆ ಕೂಡ ಆಶೀರ್ವದಿಸು, ಬಲಪಡಿಸು ದೇವ, ನಿನಗೆ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಸದುತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಮಾನಸಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ, ಆಮೇನ್.